ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು 10ನೇ ತರಗತಿಗೆ ಸಂಬಂಧಿಸಿದಂತೆ ಭೂಗೋಳ ವಿಭಾಗದಲ್ಲಿ ಭಾರತದ ಭೂ ಸಂಪನ್ಮೂಲಗಳು ಅಂತಕ್ಕಂಥ ವಿಚಾರವಾಗಿ ತಿಳ್ಕೊಳ್ಳೋಣ. ಮಕ್ಕಳೇ, ನಾವು ನೀವೆಲ್ಲರೂ ಭೂಮಿಯನ್ನು ನೋಡಿದ್ವಲ್ವಾ? ಈ ಭೂಮಿ ಅಂತಕ್ಕಂಥದ್ದು ಭಾರತದಲ್ಲಿ ಯಾವ ರೀತಿ ಬಳಕೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನ ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಈ ಭೂಮಿಯನ್ನ ಅನೇಕ ವಿಧಗಳಲ್ಲಿ ಬಳಸ್ಕೊಳ್ತಾರೆ. ಅರಣ್ಯವನ್ನು ಬೆಳೆಸಲಿಕ್ಕೆ ಬಳಸ್ಕೊಳ್ತಾ ಇದ್ವಿ, ವ್ಯವಸಾಯ ಮಾಡಲಿಕ್ಕೆ ಬಳಸ್ಕೊಳ್ತಾ ಇದ್ವಿ, ಹುಲ್ಲುಗಾವಲುಗಳು ಇತ್ಯಾದಿ ಕಾರ್ಯಗಳಿಗಾಗಿ ಅಥವಾ ಉದ್ದೇಶಗಳಿಗಾಗಿ ನಾವು ಭೂಮಿಯನ್ನು ಬಳಸುವಂಥದ್ದೇ ಮಾಡ್ತಾರೆ. ಈ ರೀತಿ ಭೂಮಿಯನ್ನು ಬಳಕೆ ಮಾಡುವುದಕ್ಕೆ ಭೂ ಬಳಕೆ ಅಂತ ಕರೀತೀವಿ. ಇದು ಈ ಭೂಬಳಕೆ ಅಂತಕ್ಕಂಥದ್ದು ವಿವಿಧ ಅಂಶಗಳಿಂದ ನಿರ್ಧರಿಸತಕ್ಕಂಥ ಮತ್ತು ಭೂಮಿಯ ಮೇಲ್ಮೈ ಲಕ್ಷಣಗಳ ವಾಯುಗುಣ, ಜನಸಾಂದ್ರತೆ ಹಾಗೂ ಸಾಮಾಜಿಕ, ಆರ್ಥಿಕ, ತಾಂತ್ರಿಕ ಈ ಎಲ್ಲ ಅಂಶಗಳಿಂದ ಒಳಗೊಂಡಿದೆ. ಒಂದು ದೇಶದ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಭೂ ಸಂಪನ್ಮೂಲ ಅಂತಕ್ಕಂಥದ್ದು ಬಹಳಷ್ಟು ಅತಿ ಪ್ರಮುಖವಾಗಿರ್ತಕ್ಕಂಥ ಸಂಪನ್ಮೂಲ ಅಂತ ನಾವು ಹೇಳಬೇಕಾಗುತ್ತೆ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಭೂಮಿಯ ಸಮರ್ಪಕವಾಗಿರ್ತಕ್ಕಂಥ ಬಳಕೆ ಅತ್ಯವಶ್ಯಕ ಅಂತಕ್ಕಂಥದ್ದನ್ನು ನಾವು ಮನಗಾಣಬೇಕು. ಸೊ ಭೂಮಿಯನ್ನ ಯಾವ ರೀತಿ ವಿಂಗಡಣೆ ಮಾಡಿ ಅದನ್ನು ಬಳಸುತ್ತೀವಿ ಅಂತಕ್ಕಂಥದ್ದನ್ನು ನಾವು ನೋಡೋಣ. ವಿಂಗಡಣೆ ಮಕ್ಕಳೇ, ಭಾರತದ ಭೂಬಳಕೆಯಲ್ಲಿ 7 ಮಾದರಿಗಳನ್ನು ನಾವು ಕಾಣ್ತೇವೆ. ಈ 7 ಮಾದರಿಗಳು ಯಾವಪ್ಪ ಅಂತ ಹೇಳಿದ್ರೆ, 1 ನಿವ್ವಳ ಸಾಗುವಳಿ ಪ್ರದೇಶ, 2ನೇದಾಗಿ ಅರಣ್ಯ ಪ್ರದೇಶ, 3ನೇದಾಗಿ ಕೃಷಿಗಾಗಿ ದೊರೆತಕ್ಕಂಥ ಭೂಮಿ, 4 ಪಾಳು ಭೂಮಿ, 5 ಬಳಕೆಯಾಗದ ಕೃಷಿ ಭೂಮಿ, 6 ಕಾಯಂ ಹುಲ್ಲುಗಾವಲು ಮತ್ತು ಗೋಮಾಳ, 7ನೇದು ಇತರ ಉದ್ದೇಶಗಳಿಗೆ ನಾವು ಈ ಭೂಮಿಯನ್ನ ಬಳಸಬಹುದು. ಈ ರೀತಿ ಈ ಭೂಮಿಯನ್ನ 7 ಮಾದರಿಗಳಲ್ಲಿ ವಿಂಗಡಿಸಿಕೊಂಡು ನಾವು ಬಳಸ್ಕೊಳ್ತೇವೆ. ನಾವು 1ನೇದಾಗಿ ನಿವ್ವಳ ಸಾಗುವಳಿ ಭೂಮಿ ಅಂತಕ್ಕಂಥದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಇದು ಬೆಳೆಗಳನ್ನು ಬೆಳೆಯಲಿಕ್ಕೆ ಭೂಮಿಯನ್ನ ಸಾಗುವಳಿ ಮಾಡುವುದಾದ ಒಂದು ಭೂಮಿ ಆಗಿರುತ್ತೆ. ಭಾರತದಂತ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಈ ಬಳಕೆ ಅಂದ್ರೆ ಕೃಷಿಗೆ ಈ ಪ್ರದೇಶವನ್ನು ಬಳಸ್ಕೊಳ್ತಕ್ಕಂಥದ್ದು ಬಹಳಷ್ಟು ಪ್ರಮುಖವಾಗಿದೆ. ಭಾರತದ ವರದಿಯಾದ ಒಟ್ಟು
42.2% ಭೂಪ್ರದೇಶವನ್ನ ನಾವು ಈ ನಿವ್ವಳ ಸಾಗುವಳಿ ಭೂಮಿಯಾಗಿ ಮಾಡಿಕೊಂಡಿದ್ದೀವಿ. ಇದು ದೇಶಾದ್ಯಂತ ಏಕ ರೀತಿಯಾಗಿ ಹಂಚಿಕೆ ಆಗಿಲ್ಲ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದು ಹೆಚ್ಚಾಗಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಹಾಗೂ ಕೇರಳ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಪ್ರತಿಯಾಗಿ ಇದು ಈಶಾನ್ಯ ರಾಜ್ಯಗಳಲ್ಲಿ ಅತಿ ಕಡಿಮೆ ಇದೆ. ಇತರೆ ರಾಜ್ಯಗಳಲ್ಲಿ ಇದು ಸಾಧಾರಣ ಮಟ್ಟದಲ್ಲಿ ಕಂಡುಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಮಕ್ಕಳೇ. ಎರಡನೇದಾಗಿ ಅರಣ್ಯ ಪ್ರದೇಶ. ಮಕ್ಕಳೇ, ಭಾರತದ ಒಟ್ಟು ವರದಿಯ ಪ್ರಕಾರ 22.8% ಭೂಪ್ರದೇಶವನ್ನ ಈ ಅರಣ್ಯಗಳಿಗೆ ನಾವು ಬಳಸ್ಕೊಳ್ತಾ ಇದ್ದೀವಿ. ಹಾಗೇನೆ ಈ 28.8 ಭಾಗ ಭೂಪ್ರದೇಶ ಭಾರತದಲ್ಲಿ ಅರಣ್ಯಗಳಿಂದ ಆವೃತವಾಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಸಾಮಾನ್ಯವಾಗಿ ನಾವು ಅತಿ ಹೆಚ್ಚು ಅರಣ್ಯ ಪ್ರದೇಶಗಳನ್ನ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುತ್ತವೆ. ಈ ರಾಜ್ಯಗಳಲ್ಲಿ ಕಾಡು ಅತಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ಆಗಿದೆ. ಹಾಗೇನೆ ಉಳಿದಂತೆ ಇದು ಹರಿಯಾಣ, ಪಂಜಾಬ್, ರಾಜಸ್ಥಾನ ಮತ್ತು ಗುಜರಾತ್ಗಳಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಅರಣ್ಯ ಆವರಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇನ್ನು ಮೂರನೇದಾಗಿ ಕೃಷಿಗಾಗಿ ದೊರೆಯುವ ಭೂಮಿ. ಇಲ್ಲಿ ಮಾನವನ ವಸತಿಗಳು, ರಸ್ತೆ, ರೈಲು ಮಾರ್ಗ, ಕಾಲುವೆ, ಪರ್ವತ, ಮರಳು ಭೂಮಿ, ಮೊದಲಾದ ಕೃಷಿಯೇತರ ಉದ್ದೇಶಗಳಿಗೆ ಬಳಕೆ ಆಗ್ತಕ್ಕಂಥ ಭೂಮಿ ಈ ವರ್ಗಕ್ಕೆ ಸೇರುತ್ತದೆ. ದೇಶದ ಒಟ್ಟಾರೆ ವರದಿಯ ಪ್ರಕಾರ ಸುಮಾರು 14.1% ಈ ಭೂಪ್ರದೇಶ ಈ ವರ್ಗಕ್ಕೆ ಸೇರಿದೆ. ಸಾಮಾನ್ಯವಾಗಿ ಇದು ಹೆಚ್ಚಾಗಿ ಅಸ್ಸಾಂ, ಮಣಿಪುರ, ಸಿಕ್ಕಿಂ ರಾಜ್ಯಗಳಲ್ಲಿ ಕಂಡುಬರ್ತಕ್ಕಂಥದ್ದಾಗಿದೆ. ಆದರೆ ಗೋವಾ ಮತ್ತು ಕೇರಳ, ಒಡಿಶಾ ಈ ರಾಷ್ಟ್ರಗಳಲ್ಲಿ ವಲಯದ ಭೂಮಿ. ಸಾಮಾನ್ಯವಾಗಿ ಕೃಷಿ ಕ್ಷೇತ್ರಕ್ಕೆ 14.1% ಭೂಮಿ ದೊರೆತಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಅವುಗಳಲ್ಲಿ ಮರುಭೂಮಿಗಳಾಗಿರ್ಬೋದು, ರೈಲ ಮಾರ್ಗಗಳು ಬಳಸಬಹುದಾಗಿರ್ಬೋದು, ಪರ್ವತಗಳಾಗಿರ್ಬೋದು, ಒಟ್ಟಾರೆ 14.1% ಭೂಮಿ ಮಾತ್ರ ಕೃಷಿ ಭೂಮಿಗೆ ದೊರೆತಿರ್ತಕ್ಕಂಥದ್ದಾಗಿದೆ.
ನಾಲ್ಕನೇದಾಗಿ ಪಾಳಭೂಮಿ. ಸಾಮಾನ್ಯವಾಗಿ ರೈತರ ಮಕ್ಕಳಿಗೆ ಪಾಳಭೂಮಿ ಅಂದ್ರೆ ಏನು ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರವಾಗಿದೆ. ಇದು ಸಾಗುವಳಿಗೆ ಬಳಕೆ ಮಾಡದ ಭೂಮಿ. ದೇಶದ ವರದಿ ಪ್ರಕಾರ ಇದು ಶೇಕಡ 8.2% ಭೂಪ್ರದೇಶ ಒಂದು ಆವರಿಸಿಕೊಂಡಿರ್ತಕ್ಕಂಥದ್ದಾಗಿದೆ ಈ ಪಾಳಭೂಮಿ ಅಂತಕ್ಕಂಥದ್ದು. ಇದು ಹೆಚ್ಚಾಗಿ ಮಿಜೋರಾಂ, ತಮಿಳುನಾಡು, ಮೇಘಾಲಯ, ತ್ರಿಪುರ, ಪುದುಚೇರಿ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಅತಿ ಕಡಿಮೆ ಇದೆ. ಮುಂದೆ ಐದನೇದಾಗಿ ಬಳಕೆಯಾಗದ ಕೃಷಿ ಭೂಮಿ. ಇದು ಕೃಷಿ ಭೂಮಿ ಬಳಕೆ ಮಾಡಬಹುದು, ಆದರೆ ಬಳಕೆಯಾಗದ ಕೆಲವೊಂದು ಕೃಷಿ ಭೂಮಿ, ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಕೆಲವೊಂದು ಭೂ ಪ್ರದೇಶವನ್ನ ಬೇರೆ ಬೇರೆ ಉದ್ದೇಶಗಳಿಗೆ ನಾವು ಬಳಸಬಹುದು. ಆದ್ರಿಂದ ಇದನ್ನ ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಅಂತ ನಾವು ಕರಿತೀವಿ. ಕೃಷಿ ಯೋಗ್ಯ ಭೂಮಿ ಇಲ್ಲಿ ಇದು ನಿಗದಿತ ಮಣ್ಣಿನ ಸಾಲದ ಕೊರತೆಯಿಂದಾಗಿ ಕೃಷಿ ಬಳಕೆ ಮಾಡದೆ ಹಾಗೆ ಬಿಟ್ಟಿರುವುದನ್ನು ಮಾಡಬಹುದು. ಕೃಷಿ ಮಾಡಬಹುದು, ಆದರೆ ಆ ಭೂಮಿಯ ಸಾರ ಕಡಿಮೆ ಆಗಿರೋದ್ರಿಂದ, ಫಲವತ್ತತೆ ಕಡಿಮೆ ಆಗಿರೋದ್ರಿಂದ ಇದನ್ನು ನಾವು ಕೃಷಿ ಮಾಡದೆ ಬಿಟ್ಟಿರ್ತಕ್ಕಂಥ ಭೂಮಿ ಅಂತೇಳಿ ಕರೆಯಬಹುದಾಗಿದೆ. ಇದು ಸಾಮಾನ್ಯವಾಗಿ ಮೇಘಾಲಯ, ಗೋವಾ ಮತ್ತು ನಾಗಾಲ್ಯಾಂಡ್ ಹಾಗೂ ರಾಜಸ್ಥಾನಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥ ಪ್ರದೇಶ. ಕಾಯಂ ಆರನೇದಾಗಿ ಕಾಯಂ ಹುಲ್ಲುಗಾವಲು ಪ್ರದೇಶ. ಇದನ್ನು ನಾವು ಗಮನಿಸಿದರೆ ಇದು ದೇಶದ ವರದಿ ಪ್ರಕಾರ ಈ ಪ್ರದೇಶದ ಶೇಕಡ 3.4% ಭಾಗವನ್ನು ಮಾತ್ರ ಈ ವರ್ಗಕ್ಕೆ ಸೇರಿದೆ. ಕಾಯಂ ಹುಲ್ಲುಗಾವಲು ಪ್ರದೇಶಕ್ಕೆ ಒಟ್ಟಾರೆ ಭೂಮಿಯಲ್ಲಿ 3.4% ಭೂಪ್ರದೇಶ ಸೇರಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಇದರಲ್ಲಿ ಗೋಮಾಳವು ಸಹ ಸೇರಿಕೊಂಡಿರ್ತಕ್ಕಂಥದ್ದಾಗಿದೆ. ಹೆಚ್ಚಾಗಿ ಈ ಪ್ರದೇಶ ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಮಧ್ಯಪ್ರದೇಶಗಳಲ್ಲಿ ಕಂಡುಬರ್ತಕ್ಕಂಥದ್ದಾಗಿದೆ. ಇತರೆ ಏಳನೇದಾಗಿ ಇತರ ಉದ್ದೇಶಗಳಿಗೆ ನಾವು ಭೂಮಿಯನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದೀವಿ. ಸಾಮಾನ್ಯವಾಗಿ ಇತರ ಉದ್ದೇಶಗಳು ಅಂತ ಹೇಳಿದ್ರೆ ತೋಟಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ನೆಡುತೋಪುಗಳನ್ನು ಮಾಡ್ತಕ್ಕಂಥದ್ದು. ದೇಶದ ವರದಿ ಪ್ರಕಾರವಾಗಿ 1.1% ಮಾತ್ರ, ಸುಮಾರು 1.1% ಭೂಪ್ರದೇಶ ಮಾತ್ರ ಈ ವರ್ಗಕ್ಕೆ ಸೇರಿರ್ತಕ್ಕಂಥದ್ದಾಗಿದೆ. ಮಕ್ಕಳೇ, ಈ ಪ್ರದೇಶ ಎಲ್ಲೆಲ್ಲಿ ಕಂಡು ಬರ್ತಾವಪ್ಪ ಅಂತ ಹೇಳಿದ್ರೆ ಈ ರೀತಿಯ ಭೂಮಿ ಅಸ್ಸಾಮು ಮತ್ತು ನಾಗಾಲ್ಯಾಂಡ್, ಮೇಘಾಲಯ, ಕೇರಳ,
ಕರ್ನಾಟಕ ಈ ರಾಜ್ಯಗಳಲ್ಲಿ ನೆಡುತೋಪುಗಳು ಮತ್ತು ಇತರೆ ತೋಟಗಳ ಬೆಳವಣಿಗೆಗೆ ಸಿಗ್ತಕ್ಕಂಥ ಪ್ರದೇಶ ಇದೆ. ಸಾಮಾನ್ಯವಾಗಿ ಈ ಪ್ರದೇಶಗಳು ಎಲ್ಲಿ ಕಂಡು ಬರ್ತಾವ ಅಂತಂದರೆ ಆ ರಾಜ್ಯಗಳ ಕಡಿದಾದ ಇಳಿಯಾದ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥವುಗಳಾಗಿವೆ. ಕಾಫಿ, ಟೀ ಅಂತಕ್ಕಂಥ ತೋಟಗಳಲ್ಲಿ ಸೇರಿರ್ತಕ್ಕಂಥ ಇದಿಷ್ಟು ನಾವು ಭೂಮಿಯನ್ನು ಯಾವ ಯಾವ ರೀತಿಯಲ್ಲಿ ಯಾವ ಉದ್ದೇಶಕ್ಕೆ ಬಳಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಆಗಿರ್ತಕ್ಕಂಥ ವಿಚಾರ ಇದೆ ಮಕ್ಕಳೇ. ಭೂಮಿಯ ಬಳಕೆ ಬಗ್ಗೆ ನಾವು ಇದುವರೆಗೂ ತಿಳ್ಕೊಂಡಿರುವ ಮುಂದಿನ ವಿಷಯವಾಗಿರ್ತಕ್ಕಂಥ ವ್ಯವಸಾಯ. ಏನು ವ್ಯವಸಾಯ ಅಂದರೆ? ವ್ಯವಸಾಯದ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಹಳ್ಳಿಗಾಡಿನ ಮಕ್ಕಳಿಗೆ ಎಲ್ಲರಿಗೂ ಸಹ ವ್ಯವಸಾಯ ಅಂದರೆ ಗೊತ್ತಿರುತ್ತೆ. ಅದನ್ನ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಹೇಳಿಕೆ ಬರೋದಿಲ್ಲ. ಯಾಕೆ ಸಹ ಬ್ಯಾಸೆ ಅಂದರೆ ಎತ್ತು ಹುಡ್ಕೊಂಡ್ರೆ ಬ್ಯಾಸೆ ಆಗ್ತದೆ ಅಂತ ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ಹೇಳು. ಆಗ ಅದಕ್ಕೊಂದು ಅರ್ಥ ಬರುತ್ತೆ. ಅದರ ಅರ್ಥ ಏನಪ್ಪ ಅಂತಂದ್ರೆ, ಮನುಷ್ಯ ತನಗೆ ಅಗತ್ಯವಾಗಿರ್ತಕ್ಕಂಥ ಆಹಾರ ಧಾನ್ಯ ಮತ್ತು ಕಚ್ಚಾ ಪದಾರ್ಥಗಳನ್ನು ಪೂರೈಸಿಕೊಳ್ಳುವ ದೃಷ್ಟಿಯಿಂದ ಅನೇಕ ಬೆಳೆಗಳ ಪೋಷಣೆಗಾಗಿ ಭೂಮಿಯನ್ನು ಉಳುಮೆಯನ್ನು ಮಾಡ್ತಾರೆ. ಇದನ್ನ ನಾವು ವ್ಯವಸಾಯ ಅಥವಾ ಕೃಷಿ ಅಂತ ಹೇಳ್ತೇವೆ. ಅಥವಾ ಕೃಷಿ ಅಂತ ಹೇಳ್ತೇವೆ. ಇದು ವ್ಯವಸಾಯ ಅಂತ ಹೇಳಿ ಮಕ್ಕಳೇ, ಇಲ್ಲಿ ಸಾಮಾನ್ಯವಾಗಿ ಇಂದು ಕೃಷಿಯು ಕೇವಲ ಉಳುಮೆ ಮಾಡುವುದರ ಒಂದಿಗೆ ಪ್ರಾರಂಭ ಆಗಲ್ಲ. ಈ ಕೃಷಿಯು ಪಶುಪಾಲನೆ, ಕೋಳಿ ಸಾಕಣೆ ಮತ್ತು ಜೇನು ಸಾಕಣೆಗಳನ್ನು ಸಹ ಒಳಗೊಂಡಿರ್ತಕ್ಕಂಥ ಒಂದು ಪದ್ಧತಿಯನ್ನು ಒಳಗೊಂಡಿದೆ. ಸೊ ಈ ವ್ಯವಸಾಯದ ಪ್ರಾಮುಖ್ಯತೆ ಏನು? ಪ್ರಾಮುಖ್ಯತೆ ವ್ಯವಸಾಯ ಪ್ರಾಮುಖ್ಯತೆ ಬಹಳ ಇದೆ. ಈ ವ್ಯವಸಾಯ ಅಂತಕ್ಕಂಥದ್ದು ಮಾನವನ ಅತ್ಯಂತ ಪ್ರಮುಖ ಮತ್ತು ಪ್ರಾಚೀನವಾದ ವೃತ್ತಿಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಸಹ ತಿಳಿಯಬೇಕಾಗಿರ್ತಕ್ಕಂಥ ಒಂದು ಮುಖ್ಯವಾದ ಅಂಶ. ಸಾಮಾನ್ಯವಾಗಿ ನಮ್ಮ ಭಾರತವನ್ನು ಗಮನಿಸಿದರೆ ಇದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ. ಕೃಷಿಯೇ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಮಾಡ್ತಕ್ಕಂಥದ್ದು ನಾವು ಗಮನಿಸ್ತಾರೆ. ಅಂದ್ರೆ ಒಂದು ಅಂದಾಜಿನ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 65% ಜನ ಈ ಕೃಷಿ ಅಂತಕ್ಕಂಥದ್ದನ್ನ ಅವಲಂಬಿಸುತ್ತದೆ. ಹಾಗಾಗಿ ಭಾರತ ಅಂತಕ್ಕಂಥದ್ದು 100 ಭಾಗದಲ್ಲಿ 65 ಭಾಗ ಆದಷ್ಟು ಭಾಗ ಕೃಷಿಯನ್ನು ಆಧರಿಸತಕ್ಕಂಥ ರಾಷ್ಟ್ರ ಅಂತ ಹೇಳ್ಬೋದು ನಾವು. ದೇಶದ ಆರ್ಥಿಕಾಭಿವೃದ್ಧಿಯಲ್ಲಿ
ಕೃಷಿಯ ಪಾತ್ರ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪಾತ್ರವಾಗಿದೆ ಮಕ್ಕಳೇ. ಭಾರತದಲ್ಲಿ ಕೃಷಿಯು ಜೀವನಾಧಾರಿತವಾಗಿರ್ತಕ್ಕಂಥ ಮೂಲವಾಗಿದೆ. ಜೀವನ ನಡೆಸಲಿಕ್ಕೆ ಕೃಷಿಯನ್ನು ನಾವು ಅವಲಂಬಿಸುವಂಥದ್ದು. ಜನರು ಮತ್ತು ಜಾನುವಾರುಗಳಿಗೆ ಅಗತ್ಯವಾದ ಆಹಾರವನ್ನು ಪೂರೈಸತಕ್ಕಂಥ ವೃತ್ತಿ ಅಂತ ಹೇಳಿದ್ರೆ ಕೃಷಿ ಅಂತ ಹೇಳಿ ನಾವು ಹೇಳ್ಬೋದು. ಇಲ್ಲಿ ಇದು ರಾಷ್ಟ್ರೀಯ ಆದಾಯದ ಪ್ರಮುಖ ಮೂಲವೂ ಸಹ ಕೃಷಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ದೇಶದ ತೃತೀಯ ವೃತ್ತಿಗಳಾದ ಸಾರಿಗೆ, ವ್ಯಾಪಾರ, ಬ್ಯಾಂಕಿಂಗ್, ವಿಮೆ, ರಫ್ತು, ಕೈಗಾರಿಕೆಗಳಿಗೆ ನೆರವಾಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದು ಹಲವು ಕೈಗಾರಿಕೆಗಳ ಪ್ರಗತಿಗೂ ಸಹ ನೆರವಾಗ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಮಕ್ಕಳ, ಇವತ್ತು ನಮ್ಮ ದೇಶದಲ್ಲಿ ಹತ್ತಿ ಕೈಗಾರಿಕೆ ನಡೀತಾ ಇದೆ ಮತ್ತು ಸಕ್ಕರೆ ಕೈಗಾರಿಕೆ ನಡೆದಿದೆ. ಹತ್ತಿ ಮತ್ತು ಸಕ್ಕರೆ ಕೈಗಾರಿಕೆಗಳಿಗೆ ಕೃಷಿಯಿಂದಲೇ ಕಚ್ಚಾ ವಸ್ತುಗಳನ್ನು ನಾವು ಒದಗಿಸ್ತಕ್ಕಂಥದ್ದನ್ನು ಕಾಣ್ತಾರೆ. ಹತ್ತಿ ಬಟ್ಟೆ ಕೈಗಾರಿಕೆಗೆ ನಾವು ಹತ್ತಿಯನ್ನ ಕೃಷಿಯಿಂದ ಬೆಳೆದು ಆ ಹತ್ತಿಯನ್ನ ಕಾರ್ಖಾನೆಗೆ ಕಳಿಸಿದಾಗ ಮಾತ್ರ ಹತ್ತಿ ಬಟ್ಟೆ ಕಾರ್ಖಾನೆ ನಡೆಯುತ್ತೆ. ಅದೇ ರೀತಿ ಸಕ್ಕರೆ ಕಾರ್ಖಾನೆಗೆ ನಾವು ಕೃಷಿಯಿಂದ ಕಬ್ಬನ್ನು ಬೆಳೆದು ಸಾಗಣೆ ಮಾಡಿ ಕಾರ್ಖಾನೆಗೆ ಕಳಿಸಿದಾಗ ಮಾತ್ರ ಕಾರ್ಖಾನೆಯಲ್ಲಿ ಕಬ್ಬನ್ನು ಹರಿದು ಸಕ್ಕರೆಯನ್ನು ತಯಾರು ಮಾಡತಕ್ಕಂಥ ವ್ಯವಸ್ಥೆ ಉಂಟಾಗುತ್ತೆ. ಹೀಗಾಗಿ ಈ ಕೃಷಿ ಅಂತಕ್ಕಂಥದ್ದು ಅನೇಕ ವಿಧವಾಗಿರ್ತಕ್ಕಂಥ ವಿಧಾನಗಳಿಗೆ, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಕಳಿಸಿಕೊಡ್ತಕ್ಕಂಥದ್ದು ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದರ ಜೊತೆಗೆ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಮೇಲೂ ಪ್ರಭಾವವನ್ನು ಬೀರ್ತಕ್ಕಂಥದ್ದು ನಮ್ಮ ಕೃಷಿಯಾಗಿದೆ. ಇದಿಷ್ಟು ವ್ಯವಸಾಯ ಸಂಬಂಧಪಟ್ಟಿರ್ತಕ್ಕಂಥ ಅರ್ಥ ಮತ್ತು ಪ್ರಾಮುಖ್ಯತೆ ಮಾತ್ರ. ಮುಂದೆ ನಾವು ಕೃಷಿಯ ವಿಧಗಳನ್ನು ತಿಳ್ಕೊಳ್ಳೋಣ. ಕೃಷಿಯ ವಿಧಗಳನ್ನ ಭೌಗೋಳಿಕ, ಆರ್ಥಿಕ, ಸಾಮಾಜಿಕ ಅಂಶಗಳಿಂದಾಗಿ ಭಾರತದಲ್ಲಿ ವಿವಿಧ ಕೃಷಿ ವಿಧಾನಗಳು ರೂಢಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಅವುಗಳ ಸಂಕ್ಷಿಪ್ತ ವಿವರಣೆಯನ್ನ ಒಂದೊಂದಾಗಿ ಅಭ್ಯಾಸವನ್ನು ಮಾಡ್ತಾ ನಾವು ಮುಂದುವರಿಯೋಣ. ಮೊದಲನೇದಾಗಿ ಜೀವನಾಧಾರಿತ ಬೇಸಾಯ. ಏನೇನು ಜೀವನಾಧಾರಿತ ಬೇಸಾಯ ಅಂತ ಹೇಳಿದ್ರೆ, ರೈತ ಮತ್ತು ಅವರ ಕುಟುಂಬಕ್ಕೆ ಅವರ ಕುಟುಂಬದ ಬಳಕೆಗಾಗಿ ಬೆಳೆ ಬೆಳೀತಕ್ಕಂಥ ಕೃಷಿ ಪದ್ಧತಿ ಏನಿದೆ ಇದನ್ನ ಜೀವನಾಧಾರಿತ ಬೇಸಾಯ ಪದ್ಧತಿ ಅಂತ ಕರಿತೀವಿ. ಈ ಪದ್ಧತಿಯಲ್ಲಿ ಅತ್ಯಲ್ಪ ಕೃಷಿಯನ್ನ ಮಾಡ್ತಾರೆ. ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಲಾಗುತ್ತೆ. ಉಳಿದೆಲ್ಲವೂ ಸಹ ತಮ್ಮ ಜೀವನಕ್ಕೆ ಮನುಷ್ಯ ಬೆಳ್ಕೊಳ್ತಾನೆ. ಜೀವನಾಧಾರಿತ ಬೇಸಾಯದಲ್ಲಿ ಅವನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅಕ್ಕಿ, ಬೇಳೆ, ರಾಗಿ ಇತ್ಯಾದಿ ದವಸಗಳನ್ನ ಬೆಳ್ಕೊಳ್ತಕ್ಕಂಥದ್ದಾಗಿದೆ. ತಾನಾಗೆ ಸಾಕಷ್ಟು ಇಟ್ಟುಕೊಂಡು ಆ ದವಸ ಧಾನ್ಯಗಳನ್ನು ಅಲ್ಪ ಪ್ರಮಾಣದಲ್ಲಿ ಮಾರಾಟವನ್ನ ರೈತ ಮಾಡ್ತಕ್ಕಂಥದ್ದನ್ನ ನಾವು ಇತ್ತೀಚೆಗೆ ಗಮನಿಸ್ತೀವಿ. ಇದೊಂದು ಪುರಾತನ ಮಾದರಿಯ ಬೇಸಾಯ. ಇದು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಇವತ್ತಿಗೂ ಸಹ ಕರ್ನಾಟಕದಲ್ಲೂ ಇದೆ. ಒಡಿಶಾ ಮತ್ತು ಮಧ್ಯಪ್ರದೇಶಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಈ ಜೀವನಾಧಾರಿತ ಬೇಸಾಯವನ್ನು ನಾವು ನೋಡಬಹುದಾಗಿದೆ. ಮಕ್ಕಳ, ಜೀವನಾಧಾರಿತ ಬೇಸಾಯದಲ್ಲಿ ಎರಡು ವಿಧಗಳಿದ್ದಾವೆ. ಒಂದು ವರ್ಗಾವಣೆ ಬೇಸಾಯ,
ಎರಡು ಸ್ಥಿರ ಬೇಸಾಯ. ಹೀಗೆ ಈ ಜೀವನಾಧಾರಿತ ಬೇಸಾಯದಲ್ಲಿ ಎರಡು ವಿಧಗಳನ್ನು ನಾವು ಕಾಣ್ತಾ ಇದೀವಿ. ಮತ್ತೆ ಈ ವರ್ಗಾವಣೆ ಬೇಸಾಯ ಅಂತ ಹೇಳಿದ್ರೆ ಮನುಷ್ಯ ಅಂತಕ್ಕಂಥವನು ಕಾಡಿನ ಸ್ವಲ್ಪ ಭಾಗವನ್ನು ಕತ್ತರಿಸಿ ಸುಟ್ಟು ವಿಸ್ತರಿಸಿ ಕೆಲವು ವರ್ಷಗಳ ಕಾಲ ಬೇಸಾಯವನ್ನು ಮಾಡ್ತಾನೆ. ಅಲ್ಲಿಯ ಮಣ್ಣಿನ ಸಾರ ಅಥವಾ ಫಲವತ್ತತೆ ಕಡಿಮೆ ಆದ ಸಂದರ್ಭದಲ್ಲಿ ಆ ಪ್ರದೇಶವನ್ನು ಬಿಟ್ಟು ಫಲವತ್ತಾಗಿರ್ತಕ್ಕಂಥ ಇನ್ನೊಂದು ಪ್ರದೇಶವನ್ನು ಆರಿಸಿಕೊಂಡು ಅಲ್ಲಿ ಹೋಗಿ ಕಾಡನ್ನು ಕಡಿದು ಭೂಮಿಯನ್ನ ಹದ ಮಾಡಿ ಬೇಸಾಯವನ್ನ ಮಾಡ್ತಾನೆ. ಈ ರೀತಿ ಒಂದು ಕಡೆ ಸ್ವಲ್ಪ ದಿವಸ ಇದ್ದು ಬೇಸಾಯ ಮಾಡ್ಕೊಂಡಿದ್ದು, ಮತ್ತೊಂದು ಕಡೆ ಹೋಗಿ ವಲಸೆ ಹೋಗಿ ಅದೇ ರೀತಿಯ ಬೇಸಾಯ ಕ್ರಮವನ್ನ ಮುಂದುವರಿಸುವುದನ್ನ ವರ್ಗಾವಣೆ ಬೇಸಾಯ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇಂಥ ಬೇಸಾಯ ಕಾಡುಗಳ ಮಧ್ಯದಲ್ಲಿ ಕೆಲ ಬುಡಕಟ್ಟು ಜನಾಂಗದವರು ಇಂಥ ಬೇಸಾಯವನ್ನ ಮಾಡ್ತಾರೆ. ಈ ಪುರಾತನ ಬೇಸಾಯ ಪದ್ಧತಿಯನ್ನ ಈ ಬುಡಕಟ್ಟು ಜನರು ರೂಢಿಸಿಕೊಂಡಿದ್ದು. ಇದು ಭಾರತದ ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಧ್ಯಪ್ರದೇಶ, ಒಡಿಸ್ಸಾ ಮತ್ತು ಕೇರಳ ರಾಜ್ಯಗಳಲ್ಲಿ ಇಂಥ ವರ್ಗಾವಣೆ ಬೇಸಾಯ ಪದ್ಧತಿಯನ್ನು ಕಾಣಬಹುದಾಗಿದೆ. ಇವತ್ತು ಸಹ ಈ ವರ್ಗಾವಣೆ ಬೇಸಾಯದಲ್ಲಿ ಕೆಲವು ಕಡೆ ರೂಢಿಯಿದೆ. ಹಾಗಾದ್ರೆ ಮಕ್ಕಳೇ, ಸ್ಥಿರ ಬೇಸಾಯ ಅಂದ್ರೆ ಏನು? ಸ್ಥಿರ ಬೇಸಾಯ ಅಂದ್ರೆ ಮತ್ತೇನು ಅಲ್ಲ, ಬೇಸಾಯ ಮಾಡ್ತಕ್ಕಂಥ ವ್ಯಕ್ತಿ ಅಥವಾ ಜನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಾವು ಸ್ಥಳವನ್ನು ಬದಲಾವಣೆ ಮಾಡದೆ ಅಥವಾ ತಾವು ಬಿತ್ತಿ ಬೆಳೀತಕ್ಕಂಥ ಭೂಮಿಯನ್ನು ಬದಲಾವಣೆಯನ್ನು ಮಾಡದೆ ಶಾಶ್ವತವಾಗಿ ಒಂದೇ ಕಡೆ ನೆಲೆಸಿ ಸಾಗುವಳಿ ಮಾಡುವುದನ್ನ ಸ್ಥಿರ ಬೇಸಾಯ ಪದ್ಧತಿ ಅಂತೇಳಿ ನಾವು ಕರಿತೀವಿ, ಅಥವಾ ಸ್ಥಾಯಿ ಬೇಸಾಯ ಪದ್ಧತಿ ಅಂತ ಸಹ ಇದನ್ನು ನಾವು ಕರಿತೀವಿ. ಹೀಗೆ ಈ ಎರಡು ವಿಧಗಳನ್ನು ನಾವು ಜೀವನಾಧಾರಿತ ಬೇಸಾಯದಲ್ಲಿ ಎರಡು ವಿಧಗಳನ್ನು ನಾವು ತಿಳ್ಕೊಂಡಾಯ್ತು ಮಕ್ಕಳೇ. ಎರಡನೇದಾಗಿ ಸಾಂದ್ರ ಬೇಸಾಯ ಪದ್ಧತಿ ಅಂತೇಳಿ. ಹೇಗೆ ಸಾಂದ್ರ ಬೇಸಾಯ ಪದ್ಧತಿ? ಸಾಂದ್ರ ಬೇಸಾಯ ಪದ್ಧತಿ ಅಂದ್ರೆ ಬೇರೆ ಏನೂ ಅಲ್ಲ, ಚಿಕ್ಕದಾಗಿರ್ತಕ್ಕಂಥ ಇಳುವರಿಯಲ್ಲಿ ಅಧಿಕವಾಗಿರ್ತಕ್ಕಂಥ ಬಂಡವಾಳ ಮತ್ತು ಕಾರ್ಮಿಕರುಗಳನ್ನ ತೊಡಗಿಸತಕ್ಕಂಥ ಬೇಸಾಯ ಪದ್ಧತಿಗೆ ಸಾಂದ್ರ ಬೇಸಾಯ ಪದ್ಧತಿ ಅಂತ ಕರಿತೀವಿ. ಈ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ವರ್ಷವಿಡೀ ಸಾಗುವಳಿಯನ್ನ ಮಾಡ್ತೀವಿ. ಭೂಮಿಯನ್ನ ಸಾಗುವಳಿಯನ್ನಾಗಿ ಮಾಡಿ ಭೂಮಿಯನ್ನ ಬಳಸಿಕೊಂಡು ವರ್ಷದಲ್ಲಿ 2 ಅಥವಾ 3 ಬೆಳೆಗಳನ್ನ ಸಾಗುವಳಿ ಮಾಡ್ತೀವಿ. ಇಂಥ 2 ಅಥವಾ 3 ಬೆಳೆಗಳನ್ನ ಚಿಕ್ಕ ಇಳುವರಿಗಳಿಂದಲೇ ಹೆಚ್ಚಾಗಿ ಉತ್ಪಾದನೆ ಮಾಡ್ತಕ್ಕಂಥದ್ದನ್ನ, ಉತ್ಪಾದನೆ ಪ್ರಯತ್ನಿಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಈ ಕೃಷಿ ವಿಧಾನ ದೇಶದ ಫಲವತ್ತಾದ ಮತ್ತು ನೀರಾವರಿ ಸೌಲಭ್ಯಗಳು ಇರ್ತಕ್ಕಂಥ ಜಾಗದಲ್ಲಿ ಮಾತ್ರ ಸಾಧ್ಯ.
ಫಲವತ್ತಾದ ಮತ್ತು ನೀರಾವರಿ ಜಾಗದಲ್ಲಿ ನಾವು ಬೆಳೆ ಬೆಳೆಯಲಿಲ್ಲ ಅಂತ ಹೇಳಿದ್ರೆ ಫಲವತ್ತಾದ ಭೂಮಿಯಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಈ ಫಲವತ್ತಾದ ಭೂಮಿ ಮತ್ತು ನೀರಾವರಿ ಸಿಗದೇ ಇದ್ದ ಪ್ರದೇಶದಲ್ಲಿ ಈ ರೀತಿಯ ವರ್ಷಕ್ಕೆ 3 ಬೆಳೆಗಳನ್ನು ತೆಗೆಯಲಿಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದನ್ನು ನಾವು ಮನಗಾಣಬೇಕಾಗಿದೆ. ಇವು ಈ ಒಂದು ಸಾಂದ್ರದ ಬೇಸಾಯ ಅಂತಕ್ಕಂಥದ್ದು ಮುಖ್ಯವಾಗಿ ಫಲವತ್ತಾದ ಮತ್ತು ನೀರಾವರಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಸರ್ವೇ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಅಂತ ನಾವು ತಿಳ್ಕೊಳ್ಳೋಣ. ಮೂರನೇದಾಗಿ ವಾಣಿಜ್ಯ ಬೇಸಾಯ ಅಂತ. ಏನು ವಾಣಿಜ್ಯ ಬೇಸಾಯ? ವ್ಯಾಪಾರದ ಉದ್ದೇಶಕ್ಕೋಸ್ಕರವಾಗಿ ಬೆಳೆಗಳನ್ನು ಬೆಳೀತಕ್ಕಂಥ ಕೃಷಿ ವಿಧಾನಕ್ಕೆ ವಾಣಿಜ್ಯ ಬೇಸಾಯ ಪದ್ಧತಿ ಅಂತ ನಾವು ಕರಿತೀವಿ. ಈ ವಾಣಿಜ್ಯ ಬೇಸಾಯ ಪದ್ಧತಿಯಲ್ಲಿ ಹಣ ಗಳಿಕೆ ಪ್ರಮುಖವಾಗಿರ್ತಕ್ಕಂಥ ಅಥವಾ ದೊಡ್ಡದಾಗಿರ್ತಕ್ಕಂಥ ಅಥವಾ ದೊಡ್ಡ ಪ್ರಮಾಣದಲ್ಲಿ ಸಾಗುವಳಿ ಮಾಡೋದಕ್ಕೆ ಕಾರ್ಮಿಕರನ್ನ ಬಳಕೆ ಸಾಗುವಳಿ ಮಾಡ್ತೀವಿ. ಇಲ್ಲಿ ಕಾರ್ಮಿಕರ ಬಳಕೆ ಬಹಳ ಕಡಿಮೆ. ಯಾವುದಲ್ಲಿ ಈ ವಾಣಿಜ್ಯ ಬೇಸಾಯದಲ್ಲಿ ಕಾರ್ಮಿಕರ ಬಳಕೆ ಬಹಳಷ್ಟು ಕಡಿಮೆ ಆಗಿದೆ. ಯಂತ್ರಗಳು ಮತ್ತು ವೈಜ್ಞಾನಿಕ ಸಾಗುವಳಿ ಕ್ರಮಗಳನ್ನು ಅನುಸರಿಸಿ ಈ ವಾಣಿಜ್ಯ ಬೆಳೆಗಳನ್ನು ನಾವು ಬೆಳಿತೀವಿ. ವಾಣಿಜ್ಯ ಬೆಳೆಗಳು ಅಂದ್ರೆ ಏನು ನೀವು ಹೇಳೇ ಇಲ್ವ ಅಂತ ಕೇಳಬಹುದು. ಸಾಮಾನ್ಯವಾಗಿ ಹಣ ಗಳಿಕೆಯ ವಸ್ತುಗಳಾಗಿರ್ತಕ್ಕಂಥ ವಾಣಿಜ್ಯ ತಂಬ, ಕಬ್ಬು, ಅಡಿಕೆ, ತೆಂಗು ಇವೆಲ್ಲವೂ ಸಹ ವಾಣಿಜ್ಯ ಬೆಳೆಗಳು. ಇವೆಲ್ಲ ಮಾರಾಟವನ್ನು ಮಾಡ್ತೀವಿ. ಅಡಿಕೆಯನ್ನು ಮಾರಾಟ ಮಾಡ್ತೀವಿ, ತೆಂಗು ಮಾರಾಟ ಮಾಡ್ತೀವಿ, ಹೊಗೆ ಸೊಪ್ಪು ಮಾರಾಟ ಮಾಡ್ತೀವಿ, ಕಬ್ಬನ್ನು ಸಹ ಮಾರಾಟ ಮಾಡ್ತೀವಿ. ಇವು ಹಣ ಗಳಿಸ್ತಕ್ಕಂಥ ಬೆಳೆಗಳಾಗಿರ್ತವೆ. ಇನ್ನ ನಾಲ್ಕನೇದಾಗಿ ಮಿಶ್ರ ಬೇಸಾಯ ಪದ್ಧತಿ. ಮಿಶ್ರ ಅಂದ್ರೆ ಬೇಸಾಯದ ಜೊತೆಗೆ ಇನ್ನೂ ಬೇರೆ ವಿಧವಾಗಿರ್ತಕ್ಕಂಥ ಬೇಸಾಯ ಪದ್ಧತಿಗಳನ್ನು ಮಾಡಿಕೊಳ್ಳೋದಕ್ಕೆ ಮಿಶ್ರ ಬೇಸಾಯ ಪದ್ಧತಿ ಅಂತೇಳಿ ಹೇಳ್ತೀವಿ. ಮಕ್ಕಳೇ, ಈ ಮಿಶ್ರ ಬೇಸಾಯ ಪದ್ಧತಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನು ಮಿಶ್ರ ಬೇಸಾಯ ಪದ್ಧತಿ? ನಾವು ಬೆಳೆಗಳನ್ನು ಸಾಗುವಳಿ ಮಾಡ್ತೀವಿ, ಬೆಳೆಗಳನ್ನು ಅದರ ಜೊತೆಗೆ ಪಶುಪಾಲನೆ ಜೊತೆಯಾಗಿ ಸಾಗತಕ್ಕಂಥ ಕೃಷಿ ವಿಧಾನವೇ ಮಿಶ್ರ ಬೇಸಾಯ ಪದ್ಧತಿ. ಬಹಳ ಸುಲಭವಾಗಿ ನೀವು ಬರೀಬಹುದು. ಬೆಳೆ ಮತ್ತು ಪಶುಪಾಲನೆ ಎರಡರಿಂದಲೂ ಸಹ ರೈತರಿಗೆ ಆದಾಯ ದೊರೆಯುತ್ತೆ. ಇದು ಭಾರತದಲ್ಲಿ 1951ನೇ ಇಸ್ವಿಯಲ್ಲಿ ಜಾರಿ. ಈ ಬೇಸಾಯ ರೈತರಿಗೆ ಸಾಕಷ್ಟು ಆದಾಯವನ್ನು ತಂದುಕೊಡುತ್ತಾರೆ. ಮಿಶ್ರ ಪಶುಪಾಲನೆ ಮತ್ತು ಬೇಸಾಯ ಅಂತ ಪಶುಪಾಲನೆ ವ್ಯವಸಾಯವನ್ನು ಮಾಡುವುದರ ಜೊತೆಗೆ ಕುಕ್ಕಟ ಅಂದ್ರೆ ಕೋಳಿಯ ಸಾಕಾಣಿಕೆ, ಮೀನು ಸಾಕಾಣಿಕೆ, ಜೇನು ಸಾಕಾಣಿಕೆ ಇವುಗಳನ್ನ ಒಂದೇ ಅವಧಿಯಲ್ಲಿ ಕೃಷಿಯ ಜೊತೆಗೆ ವ್ಯವಸಾಯದ ಜೊತೆಗೆ ಮಾಡಿಕೊಂಡು ನಾವು ಬರ್ತೀವಿ. ಇದನ್ನ ನಾವು ಮಿಶ್ರ ಬೇಸಾಯ ಪದ್ಧತಿ ಅಂತೇಳಿ ಹೇಳ್ಬೋದಾಗಿದೆ. ಇದು 1951ರಲ್ಲಿ ರೂಢಿಗೆ ಬಂದಿರತಕ್ಕಂಥದ್ದು. ಯಂತ್ರಗಳು ಮತ್ತು ವೈಜ್ಞಾನಿಕ ಸಾಗುವಳಿ ಕ್ರಮಗಳನ್ನು ಸಹ ಇಲ್ಲಿ ಅನುಸರಿಸತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಐದನೇದಾಗಿ ನೆಡುತೋಪು ಬೇಸಾಯ. ನೆಡುತೋಪು ಬೇಸಾಯ ನೆಡುತೋಪು ಬೇಸಾಯ ಅಂದ್ರೆ ಬೇರೆ ಏನಲ್ಲ, ಮಾರಾಟಕ್ಕಾಗಿ ವಿಶಾಲವಾಗಿರ್ತಕ್ಕಂತಹ ತೋಟಗಳಲ್ಲಿ ಯಾವುದಾದರೂ ಒಂದು ಬೆಳೆಯನ್ನು ಸಾಗುವಳಿ ಮಾಡ್ತಕ್ಕಂಥದ್ದಕ್ಕೆ ನಾವು ನೆಡುತೋಪು ಬೇಸಾಯ ಅಂತ ಕರಿತೀವಿ. ಇದಕ್ಕೆ ಸಾಕಷ್ಟು ಕಾರ್ಮಿಕರು ಮತ್ತು ಬಂಡವಾಳ ಬೇಕು.
ಇಂಥ ನೆಡುತೋಪುಗಳಿಗೆ ಉದಾಹರಣೆಯಾಗಿ ಚಹಾ, ಕಾಫಿ, ರಬ್ಬರ್ ಮತ್ತು ತೆಂಗು, ಅಡಕೆ ಪ್ರಮುಖ ನೆಡುತೋಪುಗಳಾಗಿವೆ. ಇವು ನೆಡುತೋಪುಗಳ ಬೇಸಾಯಕ್ಕೆ ಆಗಿದೆ. ಆರನೇದಾಗಿ ಒಣ ಬೇಸಾಯ ಪದ್ಧತಿ. ಸಾಮಾನ್ಯವಾಗಿ ನಾವು ಇದನ್ನ ಬೆದ್ರು ಬೇಸಾಯ ಅಂತ ಕರಿತೀವಿ. ಹಳ್ಳಿ ಭಾಷೆಯಲ್ಲಿ ಬೆದ್ರು ಬೇಸಾಯ, ನೀರಾವರಿನ ಬೆತ್ತಪ್ಪ ನಿಮ್ದು ಅಂತ ಕೇಳ್ತೀವಿ. ಇದನ್ನ ನಾವು ಒಣ ಬೇಸಾಯ ಅಂತೇಳಿ ಕರಿತೀವಿ. ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಹಾಗೂ ನೀರಾವರಿಯ ಸೌಲಭ್ಯ ಇಲ್ಲದೆ ಇರತಕ್ಕಂಥ, ನೀರಾವರಿ ಸೌಲಭ್ಯ ಇದ್ದರೂ ಸಹ ಅದು ಮಿತವಾಗಿ ಇರುವ ಪ್ರದೇಶಗಳಲ್ಲಿ ಈ ಒಣ ಬೇಸಾಯ ಪದ್ಧತಿಯನ್ನ ಜಾರಿಗೆ ತರ್ತದೆ. ಇದನ್ನ ಒಣ ಬೇಸಾಯ ಪದ್ಧತಿ ಅಂತ ಹೇಳ್ತೇವೆ. ಹೆಚ್ಚಾಗಿ ಈ ಒಣ ಬೇಸಾಯ ಪದ್ಧತಿ ಅಂತಕ್ಕಂಥದ್ದು ಮಳೆಯನ್ನೇ ಆಶ್ರಯಿಸಿರುತ್ತೆ. ಮಳೆ ಬಂದ್ರೆ ಬೆಳೆ, ಮಳೆ ಬಂದ್ರೆ ಬೆಳೆ ಇಲ್ಲ ಅಂತಕ್ಕಂಥದ್ದು ನಮ್ದಾಗಿದೆ. ಭಾರತದಲ್ಲಿ ಹೆಚ್ಚಾಗಿ ಪರ್ಯಾಯ ಪ್ರಸ್ಥಭೂಮಿ ಮತ್ತು ರಾಜಸ್ಥಾನ, ಪಶ್ಚಿಮದ ಭಾಗಗಳಲ್ಲಿ ಈ ಒಣ ಬೇಸಾಯ ಪದ್ಧತಿ ಅಂತಕ್ಕಂಥದ್ದು ರೂಢಿಯಲ್ಲಿದೆ. ಸಾಮಾನ್ಯವಾಗಿ ಒಣ ಬೇಸಾಯ ಪದ್ಧತಿಯಲ್ಲಿ ರಾಗಿ, ಜೋಳ, ನವಣೆ, ಹತ್ತಿ ಇತ್ಯಾದಿಗಳನ್ನು ನಾವು ಬೆಳಬಹುದು. ಹಾಗಾದ್ರೆ ಏಳನೇದು ಆರ್ದ್ರ ಬೇಸಾಯ ಪದ್ಧತಿ ಇರ್ತದೆ. ಇದು ಒಣ ಬೇಸಾಯ ಆಯ್ತಲ್ಲ. ಒಣ ಬೇಸಾಯ ಆದ್ಮೇಲೆ ಆರ್ದ್ರ ಏಳು. ಮಕ್ಕಳೇ, ಆರ್ದ್ರ ಬೇಸಾಯ ಪದ್ಧತಿ ಅಂತ ಹೇಳಿದ್ರೆ ಸಾಕಷ್ಟು ಮಳೆ ಬೀಳುವ ಪ್ರದೇಶಗಳಲ್ಲಿ ಮಳೆ ಸಾಕಷ್ಟು ಬರುತ್ತೆ, ಅಲ್ಲಿ ನೀರಾವರಿ ನೆರವಿರಲ್ಲ, ನೀರಾವರಿ ಇರೋದಿಲ್ಲ, ಯಾವ ಚೆಕ್ ಡ್ಯಾಮ್ಗಳು ಇರೋದಿಲ್ಲ, ಬೆಳೆಯನ್ನು ಬೆಳೆಯುವುದನ್ನ ಆರ್ದ್ರ ಬೇಸಾಯ ಪದ್ಧತಿ ಅಂತ ಹೇಳ್ತಾರೆ. ಈ ವಿಧದ ಬೇಸಾಯ ಸಾಮಾನ್ಯವಾಗಿ ಪಶ್ಚಿಮ ಕರಾವಳಿ ಉದ್ದಗಲಕ್ಕೂ ಸಹ ಇದನ್ನು ನಾವು ಕಾಣ್ತೇವೆ. ಈ ಹೆಚ್ಚು ಮಳೆಯಾಗ್ತಕ್ಕಂಥ ಭಾಗಗಳಲ್ಲಿ ಇದನ್ನು ನಾವು ಕಾಣ್ತೇವೆ. ನೀವು ಈ ಮಲೆನಾಡು ಪ್ರದೇಶಕ್ಕೆ ಹೋಗಿ, ನಾಡ ಧರ್ಮಸ್ಥಳಕ್ಕೆ ನೀವೆಲ್ಲ ಪ್ರವಾಸ ಹೋಗ್ತೀರಾ, ಆ ಪ್ರವಾಸ ಹೋಗ್ತಕ್ಕಂಥ ಆಜುಬಾಜುಗಳಲ್ಲಿ, ಆ ಕಾಡುಗಳಲ್ಲಿ ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ಈ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ. ಕೊರಕೊಂಡು ನೀರು ಬೆಟ್ಟಗಳಿಂದ ಮಳೆ ಹರ್ಕೊಂಡು ಆ ನೀರನ್ನು ಸಂಗ್ರಹಿಸಿಕೊಂಡು ಆ ನೀರಿನಿಂದಲೇ ಭತ್ತವನ್ನು ಬೆಳೀತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣ್ತೇವೆ. ಇದನ್ನ ಆರ್ದ್ರ ಬೇಸಾಯ ಪದ್ಧತಿ. ಅಲ್ಲಿ ಯಾವುದೇ ವಿಧವಾದಂಥ ಕಾಲುವೆಗಳಿರಲಿಲ್ಲ, ಚೆಕ್ ಡ್ಯಾಮ್ಗಳಿರಲಿಲ್ಲ, ನೀರಾವರಿ ವ್ಯವಸ್ಥೆಯೂ ಸಹ ಇರಲಿಲ್ಲ. ಎಂಟನೇದಾಗಿ ನೀರಾವರಿ ಬೇಸಾಯ ಪದ್ಧತಿ. ಸಾಮಾನ್ಯವಾಗಿ ನೀರಾವರಿ ಸಹಾಯದಿಂದ ಬೆಳೆಯನ್ನು ಬೆಳೀತಕ್ಕಂಥ ಒಂದು ಕೃಷಿ ವಿಧಾನವನ್ನ ನೀರಾವರಿ ಬೇಸಾಯ ಪದ್ಧತಿ ಅಂತೇಳಿ ಕರಿತೀವಿ. ಇದು ವೆಚ್ಚದಾಯಕ, ಖರ್ಚು ಜಾಸ್ತಿ ಇರುತ್ತೆ, ಆದರೆ ಭಾರತಕ್ಕೆ ಇದು ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಆಗಿದೆ. ಏಕೆಂತ ಹೇಳಿದ್ರೆ ಭಾರತದಲ್ಲಿ ಮಳೆ ಹಂಚಿಕೆ, ಋತುಕಾಲ, ಅಕಾಲಿಕ, ಅಸಮಾನವಾದವು ಅಂತಲೇ ನಾವು ಹೇಳ್ಬೋದಾಗಿದೆ ಅಲ್ವಾ. ಇದನ್ನು ನಾವು ಇನ್ನೊಂದು ರೂಪದಲ್ಲಿ ಕೆಲವರು ಹೇಳ್ತಾರೆ, ಭಾರತದ ಮಾನ್ಸೂನ್ ಮಳೆಯು ಕೃಷಿಯೊಡನೆ ಆಡುವ ಜೂಜಾಟವಿದ್ದಂತೆ ಅಂತ ಹೇಳ್ತಾರೆ. ಭಾರತದ ಮಾನ್ಸೂನ್ ಮಳೆಯು ಕೃಷಿಯೊಡನೆ ಆಡುವ ಜೂಜಾಟವಿದ್ದಂತೆ ಅಂತ ಹೇಳಿದ್ರೆ, ಬಂದ್ರೆ ಬಂತು, ಹೋದ್ರೆ ಹೋಯ್ತು. ನೋಡಿ, ಕೆಲವು ಟೈಮಲ್ಲಿ ಬೆಳೆ ಸುಮಾರು ಕಳೆದಿರುತ್ತೆ, ಇನ್ನೇನು ತೆನೆ ಕಟ್ಟಬೇಕು, ಕಾಳು ಕಟ್ಟಬೇಕು ಅಂತ ಸಂದರ್ಭದಲ್ಲಿ ಮಳೆ ಕೈಕೊಟ್ಟು ಹೋಗುತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ಬೆಳೆ ಸೊಂಪಾಗಿ ಬಂದಿದೆ, ಕೊಯ್ಲಿಗೆ ಕೈ ಹಾಕುವುದು ರೈತ, ಅಂತ ಸಂದರ್ಭದಲ್ಲಿ ಅತಿವೃಷ್ಟಿಯಾಗಿ ಮಳೆ ಸಿಕ್ಕಾಪಟ್ಟೆ ಕೊಡುವ ಫಸಲನ್ನು ಕೊಚ್ಚಿಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಉಂಟಾಗುತ್ತೆ ಅಲ್ವಾ. ಹಾಗಾಗಿ ಭಾರತೀಯರಿಗೆ ನೀರಾವರಿ ವ್ಯವಸ್ಥೆ, ನೀರಾವರಿ ಪದ್ಧತಿ ವ್ಯವಸ್ಥೆ ಅತ್ಯಗತ್ಯವಾಗಿ ಬೇಕೇ ಬೇಕು ಅಂತಕ್ಕಂಥದ್ದನ್ನ ನಾವು ತಿಳಿಬೇಕಾಗಿದೆ. ಮಕ್ಕಳೇ, ಈ ವ್ಯವಸಾಯದ ಬಗ್ಗೆ ಇಷ್ಟನ್ನು ತಿಳ್ಕೊಳ್ಳೋಣ. ಮುಂದಿನ ತರಗತಿಯಲ್ಲಿ
ಇನ್ನು ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋಣ ಅಂತಕ್ಕಂಥ ಹೇಳ್ತಾ ಈ ದಿನದ ಪಾಠವನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ಹಾಗಾಗಿ ಈ ದಿನಕ್ಕೆ ಸಂಬಂಧಪಟ್ಟಂತ ಈ ದಿನದ ಪಾಠಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಶ್ನೆಗಳನ್ನ ನಿಮಗೆ ಗೃಹಪಾಠಕ್ಕೆ ಮಕ್ಕಳೇ ನೀವು ತಪ್ಪದೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಿಕೊಂಡು ಮುಂದಿನ ತರಗತಿಯಲ್ಲಿ ತಂದು ಗೃಹ ಪಾಠ. ಒಂದನೇದು ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮಕ್ಕಳೇ, ಒಂದನೇದಾಗಿ ಸಾಗುವಳಿಗೆ ಬಳಕೆಯಾಗದ ಭೂಮಿಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ಡ್ಯಾಶ್ ಅನ್ನು ಮಿಶ್ರ ಬೇಸಾಯ ಪದ್ಧತಿಯನ್ನು ಕರೆಯುತ್ತಾರೆ. ಈಗ ಮೂರನೇದಾಗಿ ಡ್ಯಾಶ್ ಅನ್ನು ಸ್ಥಿರ ಬೇಸಾಯ ಪದ್ಧತಿ ಎಂದು ಕರೆಯುತ್ತಾರೆ. ಎರಡನೇ ಮುಖ್ಯ ಪ್ರಶ್ನೆಗಳಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರ. ಭೂ ಬಳಕೆ ಎಂದರೇನು? ಮೇಡುತೋಪು ಬೇಸಾಯ ಎಂದರೇನು? ಮೂರನೇದು ವರ್ಗಾವಣೆ ಬೇಸಾಯ ಎಂದರೇನು? ನಾಲ್ಕು ಮಿಶ್ರ ಬೇಸಾಯ ಎಂದರೇನು? ಚಟುವಟಿಕೆ
ಭಾರತದ ಭೂಪಟವನ್ನು ಬಿಡಿಸಿ ಅದರಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವ ಪ್ರದೇಶಗಳನ್ನು ಗುರುತಿಸಿ. ಮಕ್ಕಳೇ, ಇವಿಷ್ಟು ಸಹ ನೀವು ಉತ್ತರಿಸಲು ಮುಂದಿನ ತರಗತಿಯಲ್ಲಿ ನಮಗೆ ತೋರಿಸಿದ ಸೈನನ್ನು ನೋಡ್ಕೊಳ್ಳಿ. ಮುಂದಿನ ವಿಷಯವನ್ನು ಮುಂದಿನ ತರಗತಿಗಳಲ್ಲಿ ನಾವು ಮಾಡೋಣ ಅಂತೇಳಿ ಇವತ್ತಿಗೆ ಈ ಅವಧಿಗೆ ಈ ಪಾಠವನ್ನು ಮುಗಿಸೋಣ.